ಅವರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶಕ್ಕೆ ಭಾರತ ಮಾತೆ ತಾಯಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಸ್ವಾತಂತ್ರ್ಯ ತರೋದಕ್ಕೆ ಹೋರಾಡ್ತಕ್ಕಂಥ ವೀರರಿಗೆ ನಾವಿವತ್ತು ನೆನೆಸ್ಕೋಬೇಕಾಗಿರ್ತಕ್ಕಂಥ ದಿನ, ದೇಶದ ಹಬ್ಬ. ಈ ಒಂದು ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಮಿತ್ರರು ತಾವೆಲ್ಲ ಬಂದಿದ್ದೀರಿ. ತುರ್ತಾಗಿ ಹೇಳಿದ ತಕ್ಷಣ ತಾವೆಲ್ಲ ಬಂದಿದ್ದೀರಿ, ಧನ್ಯವಾದಗಳು. ನಮಗೆ ಸುಮಾರು 3-4 ದಿವಸದಿಂದ ಏನು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು, ನಾಮರ್ದಗಳು ಅಂತ ಹೇಳಿರ್ತಕ್ಕಂಥ ಶಾಸಕರ, ಚಿಕ್ಕಬಳ್ಳಾಪುರ ಶಾಸಕರ ನಡೆಗೆ ನಮ್ಮ ಪಕ್ಷದಲ್ಲಿ ಹಾಗೂ ನಾವು ಕೂಡ ಈ ಸ್ವಾತಂತ್ರ್ಯ ಬಂದಿರತಕ್ಕಂಥ ದೇಶ ಯಾವ ರೀತಿ ಈ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಸರ್ಕಾರ ಹಾಗೂ ಈ ಮುಖಂಡರು ದುರುಪಯೋಗ ಪಡ್ಕೊಂತ ಇದ್ದಾರೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯಕ್ಕಿಂತ ಅತಿ ಮೀರಿ ಬೇರೆ ಯಾವ್ದಾದ್ರು ಒಂದು ಹೆಸರಿಡಬೇಕು ಅಂತ ಇರ್ತಕ್ಕಂಥ ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿದೆ. ಸ್ವಾತಂತ್ರ್ಯ ಮೀರಿ ಸ್ವಾತಂತ್ರ್ಯ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮುಖಂಡರು, ಇಲ್ಲಿರ್ತಕ್ಕಂಥ ಶಾಸಕ ನಾನೇನಾದ್ರೂ ಮಾತಾಡ್ಬೋದು ಅಂತಕ್ಕಂಥದ್ದಾದ್ರೆ ಅವರ ಭ್ರಮೆ. ಇವತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕರಿಗೆ, ದೊಡ್ಡ ಮೋದಿಜಿ ಅವರಿಂದ ಹಿಡಿದು ಎಲ್ರಿಗೂ ಕೂಡ ಅವರು ಬಳಸ್ತಕ್ಕಂಥ ಭಾಷೆ ಇದೆಯಲ್ಲ, ಇದೆಲ್ಲ ಪೂರ್ತಿ ಅಕೌಂಟ್ ಅಲ್ಲಿ ಇರುತ್ತೆ. ಈ ಅಕೌಂಟ್ ಅಲ್ಲಿ ಯಾವತ್ತು ಅಳಿಸೋಗಲ್ಲ, ಬಡ್ಡಿ ಸಮೇತ ಅವ್ರು ಕಟ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಬಿಜೆಪಿ ನಾಯಕರನ್ನ ಮಂಗರು ಅಂತಾರೆ, ನಾಲಾಯಕು ಅಂತಾರೆ. ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮುಖಂಡರನ್ನ ನಾಮರ್ದುದು ಅಂತ ಹೇಳ್ತಕ್ಕಂಥ ಭಾಷೆ ಇದೆಯಲ್ಲ, ಇದು ಇವತ್ತಿಗೆ ಕೊನೆ ಆಗ್ಬೇಕು. ಇನ್ನೊಂದ್ಸರಿ ಏನಾದ್ರು ನಮ್ಮ ಮುಖಂಡರ ಬಗ್ಗೆ ಏನಾದ್ರು ಮಾತಾಡಿದ್ರೆ, ಚಿಕ್ಕಬಳ್ಳಾಪುರ ಒಳಗಡೆ ಬರ್ಬೇಕಂತ ಹೇಳಿದ್ರೆ ಬಿಜೆಪಿ ನಾಯಕರು ಮತ್ತೆ ತೋರಿಸ್ಬೇಕಾಗತ್ತೆ, ನಾಮರ್ದಗಿರಿಯಿಂದ ತೋರಿಸ್ಬೇಕಾಗತ್ತೆ. ಹುಷಾರಾಗಿ ನ್ಯಾಲ್ಗೆ ಬಿಗೆ ಹಿಡಿದು, ನ್ಯಾಲ್ಗೆ ಮೂಳೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತಿದೆಯಲ್ಲ, ಏನಾದ್ರೂ ಮಾತಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಒಳ್ಳೆ ಭಾಷೆ ಮಾತಾಡ್ತಕ್ಕಂಥದ್ದು ಬರುತ್ತೆ, ನೀವು ಮಾತಾಡ್ತಕ್ಕಂಥ ಭಾಷೆ ಅದಕ್ಕೆ ಮೀರಿ ಮಾತಾಡ್ತಕ್ಕಂಥದ್ದು ಬರ್ತಕ್ಕಂಥ ಬಿಜೆಪಿ ಮುಖಂಡರಿಗೆಲ್ಲ ಬರುತ್ತೆ. ಕಾಯ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೈರಿ ಡೇಟ್ ಇಂದ ಕೇವಲ 1.5 ವರ್ಷ ಇದೆ, ಪಾಪ ಅಂತ ಬಿಟ್ಟಿದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೆ ಇನ್ನೊಂದು ಸರಿ ನ್ಯಾಯಾಲಯಕ್ಕೆ ಮೂಳೆ ಇಲ್ಲ ಅಂತ ಮಾತಾಡಿದ್ರೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ. ಬಿಜೆಪಿ ಸುಮ್ಮನೆ ಕೂರೋದಿಲ್ಲ. ಅದೇ ರೀತಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆನ ಇಡೀ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ದುರ್ಬಳಕೆ ಪಡ್ಕೊಂಡು ವಿರೋಧ ಪಕ್ಷಗಳಿಗೆ, ಬೇರೆ ಪಕ್ಷಕ್ಕೆ ಯಾರಿಗೂ ಒಬ್ರಿಗೂ ಕೂಡ ಒಂದು ಮಾಹಿತಿ ಕೊಟ್ಟಿಲ್ಲ, ಆಹ್ವಾನ ಕೊಟ್ಟಿಲ್ಲ. ವೇದಿಕೆ ಪೂರ ಸರ್ಕಾರ ಕಾರ್ಯಕ್ರಮ ಪೂರ ಜನ ಕಟ್ಟಿರ್ತಕ್ಕಂಥ ತೆರಿಗೆ ದುಡ್ಡಲ್ಲಿ ಪಕ್ಷಾತೀತವಾಗಿ ಮಾಡಬೇಕಾದ ಕಾರ್ಯಕ್ರಮ, ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ, ಇಡೀ ದೇಶದ ಕಾರ್ಯಕ್ರಮ. ಜಿಲ್ಲೆಯಲ್ಲಿ ವೇದಿಕೆಯಲ್ಲಿ ಯಾರೊಬ್ಬರು ಬೇರೆಯವ್ರನ್ನ ಕರೆದಿಲ್ಲ. ಓನ್ಲಿ ಕಾಂಗ್ರೆಸ್ ಮುಖಂಡರನ್ನ ಕೂರಿಸ್ಕೊಂಡು ಸರ್ಕಾರಿ ಏನು ಇವತ್ತು DC ಇರ್ಬೋದು, SP ಇರ್ಬೋದು, ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ತುಂಬಾ ದಿವಸ ನಡೆಯಲ್ಲ. ಈ ಕಾಂಗ್ರೆಸ್ ಇರ್ತಕ್ಕಂಥದ್ದು ತುಂಬಾ ದಿವಸ ಇರಲ್ಲ. ಅಧಿಕಾರಿಗಳು ಸ್ವಲ್ಪ ಜ್ಞಾನ ಇರಬೇಕು. ಇದು ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲರನ್ನೂ ಕರಿಬೇಕು, ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮ. ಇದು ಇವತ್ತಿಗೆ ಕೊನೆ ಆಗ್ಬೇಕು. ಮುಂಬರುವ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಗೌರವಿಸಬೇಕು, ಕಾರ್ಯಕ್ರಮ ಮಾಡಬೇಕಂತ ಆಗ್ರಹ ಮಾಡ್ತೀವಿ, ವಿನಂತಿ ಮಾಡ್ಕೊತೀವಿ. ಇವತ್ತು ನಗರಾದ್ಯಂತ ಎಲ್ಲ ಬ್ಯಾನರ್ಗಳು ಹೊರದೇ ಆರೈಸ್ಬಿಟ್ವು. ಇವತ್ತು ಬಿಜೆಪಿಯಲ್ಲಿ ಬುದ್ಧಿ ಇಲ್ಲರು, ನಾಮರ್ದಗಳು, ಬ್ಯಾನರ್ ಕಟ್ಟಿರ್ತಕ್ಕಂಥವ್ರು ಅಂತ ಹೇಳಿರ್ತಕ್ಕಂಥ ಶಾಸಕರಿಗೆ ಇವತ್ತು ಚಿಕ್ಕಬಳ್ಳಾಪುರ ನಗರಕ್ಕೆ ಕಣ್ಣು ಒಳಗಡೆ ಬರ್ತಾ ಕಣ್ಣು ಮುಚ್ಕೊಂಡು ವಾಪಸ್ ಹೋಗಿರ್ತಕ್ಕಂಥದ್ದು ಆಗಿದೆ. ಯಾಕಂತ ಹೇಳಿದ್ರೆ ಅವರು ತುಂಬಾ ಪ್ರಬುದ್ಧರು ಆಗಿದ್ರೆ, ಸರಿಯಾದ ಮನುಷ್ಯನೇ ಆಗಿದ್ರೆ, ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ಹೇಳಿಕೆ ಕೊಡಬೇಕಾಗಿತ್ತು. ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವರು ಕೂಡ ನಾಮರ್ದರು ಅಂತ ಹೇಳಬೇಕಾಗಿತ್ತು. ಸರಿಯಾಗಿರ್ತಕ್ಕಂಥ ಶಾಸಕ ಆಗಿದ್ದು.
ನಮಸ್ಕಾರ.